ಇತ್ತೀಚಿನ ದಿನಮಾನಗಳಲ್ಲಿ ಅಂದರೆ ಹಿಂದೆ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಪೇ ಸಿಎಂ ಅಂತೇಳಿ ಒಂದು ಪೋಸ್ಟರನ್ನು ಮಾಡಿ ರಾತ್ರೋರಾತ್ರಿ ಬೀದಿಗಳಲ್ಲಿ ಅಂಟಿಸಿ ಪ್ರಚಾರವನ್ನು ಗಿಟ್ಟಿಸಿ ಅದರಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ. ಅದೇ ಥರ ನಮ್ಮನ್ನು ಯಾರು ವಿರೋಧ ಮಾಡ್ತಾರೆ, ನಮ್ಮ ಸರ್ಕಾರಕ್ಕೆ ಯಾರು ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾರೆ, ಸರ್ಕಾರನ ಯಾರು ಮುಜುಗರಕ್ಕೆ ಒಳಪಡಿಸ್ತಾರೆ ಅವ್ರ ಬಗ್ಗೆ ಕೂಡ ನಾವು ಈ ಥರದ ಅಪಪ್ರಚಾರದ ವ್ಯಂಗ್ಯವಾದಂಥ ಪೋಸ್ಟರ್ಗಳನ್ನು ಅಂಟಿಸ್ಬಿಟ್ರೆ ಇದರಿಂದ ನಾವೇನೋ ಮೇಲುಗೈ ಸಾಧಿಸ್ತೀವಿ ಅನ್ನುವಂಥ ಭ್ರಮೆಲೇನೋ ಈ ಕಾಂಗ್ರೆಸ್ ಪಕ್ಷದವರು ಮಾಡ್ತಾ ಇದ್ದಾರೆ. ಇವತ್ತು ಅವರಿಗೆ ನಾವು ಜಾತ್ಯತೀತ ಜನತಾದಳದ ಪಕ್ಷದ ವತಿಯಿಂದ ನಾವು ಶಾಸಕರುಗಳು, ಮಾಜಿ ಮಂತ್ರಿಗಳು, ಮಾಜಿ ಸಂಸತ್ ಸದಸ್ಯರು, ಮಾಜಿ ವಿಧಾನ ಪರಿಷತ್ ಸದಸ್ಯರು ನಾವುಗಳೆಲ್ಲ ಕೂಡ ಒಂದು ಸಭೆ ಮಾಡಿ ಇವತ್ತು ಎಚ್ಚರಿಕೆ ಗಂಟೆಯನ್ನು ಕೊಡ್ತಾ ಇದ್ದೇವೆ. ನಾವು ಈ ಥರದ ಪೋಸ್ಟರ್ಗಳನ್ನು ನಿಮ್ಮ ಮೇಲೆ ಕ್ರಿಯೇಟ್ ಮಾಡಿ ಅಂಟಿಸುವಂಥದ್ದು ದೊಡ್ಡ ವಿಚಾರ ಅಲ್ಲ. ನಿಮಗಿಂತ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ಬಲವಾದಂಥ ನಾಯಕತ್ವ ನಮ್ಮ ಪಕ್ಷಕ್ಕೂ ಇದೆ. ನೀವು ಒಂದು ಮಾಡಿದ್ರೆ ನಾವು 10 ಮಾಡುವಂಥ ಶಕ್ತಿ ನಮ್ಮ ಪಕ್ಷಕ್ಕೂ ಇದೆ. ನಮ್ಮ ಪಕ್ಷದಲ್ಲಿ ಕಾರ್ಯಕರ್ತರು ಕೂಡ ಸಕ್ರಿಯವಾಗಿದ್ದಾರೆ. ಪೋಸ್ಟರ್ ಡಿಸೈನ್ ಮಾಡುವಂಥ ಶಕ್ತಿ ನಮಗೂ ಇದೆ. ಪೋಸ್ಟರ್ನ ಯಾವಾಗ ಎಲ್ಲಿ ತಯಾರಿಸಬೇಕು, ಎಲ್ಲಿ ಅಂಟಿಸಬೇಕು, ಯಾವ ಏಜೆನ್ಸಿ ಕೊಡಬೇಕು ಅನ್ನೋ ಶಕ್ತಿ ಸಾಮರ್ಥ್ಯನೂ ಕೂಡ ನಮಗಿದೆ. ಆದರೆ ಇದು ರಾಜಕಾರಣದಲ್ಲಿ ಶಾಶ್ವತ ಅಲ್ಲ. ಇದನ್ನ ಮಾಡಿ ನೀವೇನಾದ್ರೂ ಮೇಲುಗೈ ಸಾಧಿಸ್ತೀವಿ ಅನ್ನುವಂಥ ಭ್ರಮೆಯಲ್ಲಿ ನೀವಿದ್ರೆ ಅದ ನಿಮ್ಮ ಮೂರ್ಖತನ. ಇವತ್ತು ಸರ್ಕಾರಕ್ಕೂ ಕೂಡ ಎಚ್ಚರಿಸ್ತಾ ಇದ್ದೇವೆ, ಗೃಹ ಇಲಾಖೆಗೂ ಕೂಡ ಎಚ್ಚರಿಸ್ತಾ ಇದ್ದೇವೆ. ಅದೇ ರೀತಿ ಪೊಲೀಸ್ನ ರಾಜ್ಯ ಮಹಾನಿರ್ದೇಶಕರಿಗೂ ಕೂಡ ನಾವು ವಿನಂತಿ ಮಾಡ್ತಾ ಇದ್ದೇವೆ. ಇದಕ್ಕೆ ನೀವು ಕಡಿವಾಣ ಹಾಕಲಿಲ್ಲ ಅಂದ್ರೆ ನಾಳೆಯಿಂದಲೇ ಯಾರ್ಯಾರು ವ್ಯಕ್ತಿಗತವಾಗಿ ಟೀಕೆ ಮಾಡಿ ವ್ಯಂಗ್ಯವಾಗಿ ಪೋಸ್ಟರ್ಗಳನ್ನ ಅಂಟಿಸಬೇಕು ಅನ್ನೋದ್ರಲ್ಲಿ ನಾವೇನು ಹಿಂದೆ ಉಳಿಯಲ್ಲ. ನಮಗೂ ಕೂಡ ಎಲ್ಲ ಶಕ್ತಿ ಇದೆ. ದಯಮಾಡಿ ಇದಕ್ಕೆ ಇವತ್ತೇ ಕಡಿವಾಣ ಹಾಕಬೇಕು. ನೀವು ಈ ಹಿಂದೆ ನಮ್ಮ ನಾಯಕರಾದಂಥ ಕುಮಾರಸ್ವಾಮಿ ಅವರ ಮೇಲೆ ವಿದ್ಯುತ್ ವಿಚಾರದಲ್ಲಿ ಒಂದು ಪೋಸ್ಟರ್ ಅಂಟಿಸಿದಾಗ ನೀವೇನು ಮಾಡ್ತಾ ಇದ್ರಿ? ನಂತರ ನಿನ್ನೆನೋ ಒಂದು ಪೋಸ್ಟರ್ಗಳನ್ನು ಅಂಟಿಸಿದ್ದಾರೆ. ಈ ಥರದ ಪೋಸ್ಟರ್ಗಳನ್ನು ಅಂಟಿಸಬೇಕು ಅಂತಂದ್ರೆ ದೊಡ್ಡ ವಿಚಾರ ಅಲ್ಲ. ಇದಕ್ಕೆ ಇವತ್ತು ನಾವು ಈ ಪತ್ರಿಕಾಗೋಷ್ಠಿ ಕರೆದಿರುವಂಥದ್ದು ನಿಮಗೆ ಒಂದು ಸ್ಪಷ್ಟವಾದಂಥ ಒಂದು ಸಂದೇಶ ಕೊಡಲಿಕ್ಕೆ. ದಯಮಾಡಿ ಗೃಹ ಇಲಾಖೆ ಗೃಹ ಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ಬೀದಿನಲ್ಲಿ ಮಾರಾಮಾರಿ ನಡೆಯುವಂಥ ಸನ್ನಿವೇಶಗಳು ಸೃಷ್ಟಿ ಆಗ್ತವೆ. ಇವತ್ತು ನಮ್ಮ ಕುಮಾರಣ್ಣವರ ಅಭಿಮಾನಿಗಳು, ಜಾತ್ಯತೀತ ಜನತಾದಳದ ಅಭಿಮಾನಿಗಳು, ದೇವೇಗೌಡರ ಅಭಿಮಾನಿಗಳೆಲ್ಲ ಏನಾದರೂ ಒಂದು ಸಾರಿ ಮೈ ಕೊಡುವಿ ಎದ್ರೆ ನಿಮ್ಮ ಪರಿಸ್ಥಿತಿನ ನೀವು ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಇರ್ತದೆ ಅಂತ. ನಾವು ಇದಕ್ಕೆಲ್ಲ ಅವಕಾಶ ಕೊಟ್ಟಿಲ್ಲ, ನಮ್ಮ ವರಿಷ್ಠರು ಕೂಡ ಕೊಟ್ಟಿಲ್ಲ. ನಮ್ಮ ನಾಯಕರು ಎಲ್ರಿಗೂ ಕೂಡ ಸಮಾಧಾನ ಅಂತ ಹೇಳ್ತಿದ್ದಾರೆ. ನೀವು ಇದರಲ್ಲಿ ನಿಮಗೆ ದುಡ್ಡಿದೆ, ನೀವೊಂದು ಏಜೆನ್ಸಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಅದು ಯಾವ ಏಜೆನ್ಸಿ, ಎಲ್ಲಿ ಡಿಸೈನ್ ಮಾಡಿ ನಿಮ್ಗೆ ತಂದು ತೋರಿಸ್ತಾರೆ, ನೀವು ಯಾರಿಗೆ ಇದನ್ನ ಯಾವಾಗ ಅಂಟಿಸ್ಬೇಕು ಅಂತ ಹೇಳ್ತೀರಿ, ಎಲ್ಲ ಸಂಪೂರ್ಣ ಮಾಹಿತಿನೂ ಕೂಡ ನಮಗೆ, ನಮ್ಮ ವರಿಷ್ಠರಿಗೆ ಗೊತ್ತಿದೆ. ಈ ಥರದ ಒಂದು ತಂತ್ರಗಾರಿಕೆಯನ್ನು ಮಾಡುವಂಥದ್ದು ದೊಡ್ಡ ವಿಚಾರ ಅಲ್ಲ. ಇದಕ್ಕೆ ನೀವು ಕಡಿವಾಣ ಹಾಕಲಿಲ್ಲ ಅಂದರೆ ನಾಳೆಯಿಂದಲೇ ಶುರು ಆಗ್ತದೆ. ಪೊಲೀಸ್ನವರು ಇದಕ್ಕೆ ನೇರ ಹೊಣೆಗಾರಿಕೆ ಹೊರಬೇಕಾಗ್ತದೆ, ಗೃಹ ಇಲಾಖೆ ಹೊರಬೇಕಾಗ್ತದೆ ಅಂತ ಈ ಮೂಲಕ ನಾನು ಅವ್ರನ್ನ ಎಚ್ಚರಿಸಲಿಕ್ಕೆ, ನಿಮ್ಮ ಮೂಲಕ ಒಂದು ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ನ ಎಲ್ಲ ನಾಯಕರುಗಳು ಇದ್ರ ಜೊತೆ ಇಲ್ಲ. ಕೇವಲ ಬೆಂಗಳೂರಿನ ಆಳ್ತೀವಿ ಅಂತ ಏನಿದ್ದಾರೆ ಅವರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ.
ಖಂಡಿತವಾಗ್ಲೂ ಅವರು ಅವರ ಹಿಂಬಾಲಕರು ಇದನ್ನ ಮಾಡ್ತಾ ಇದ್ದಾರೆ. ಇದನ್ನ ನಾನು ಮುಖ್ಯಮಂತ್ರಿಗಳ ಜೊತೆಲಿರ್ತಕ್ಕಂಥವ್ರು ಮಾಡಿದ್ದಾರೆ ಅಂತ ನಾನು ಹೇಳಲ್ಲ, ಸ್ಪಷ್ಟವಾಗಿ ಹೇಳ್ತೀನಿ. ಇದನ್ನ DCM ಅವರು ಮತ್ತು ಅವ್ರ ಸಹಚರರು ಮಾಡ್ತಾ ಇದ್ದಾರೆ. ಇದಕ್ಕೆ ಕಡಿವಾಣ ಹಾಕಬೇಕು. ಇದೇ ರೀತಿ ಉತ್ತರ, ಇದಕ್ಕಿಂತ ವಿಚಿತ್ರವಾದ ಉತ್ತರ ನಾವು ಕೊಡ್ಲಿಕ್ಕೆ ಸಿದ್ಧರಿದ್ದೇವೆ. ನಾವ್ಯಾರು ಕೈ ಬಳೆ ತೊಟ್ಕೊಂಡಿಲ್ಲ. ನಾವು ದಿನ ಬೆಳಗ್ಗೆ ಎದ್ದು ರಾಜಕಾರಣ ಮಾಡಲಿಕ್ಕೆ ಅಂತ ಬಂದಿದ್ದೇವೆ. ನಾವು ಕೂಡ ಮಾಡಿ ತೋರಿಸ್ತೇವೆ.